ಗ್ರಾಮ ಸಮರಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. 2026ರ ಗ್ರಾಮ ಪಂಚಾಯತಿ ಚುನಾವಣೆಗೆ ಕಹಳೆಯನ್ನು ಮೊಳಗಿಸೋಕೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ಇನ್ಮೇಲೆ ರೆಡಿ ಆಗಬೇಕು ಗ್ರಾಮ ಪಂಚಾಯತಿ ಚುನಾವಣೆಗೆ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯುತ್ತೆ. ಸರ್ಕಾರ ಅದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ. ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆಗಳ ಅಬ್ಬರ ಶುರುವಾಗುತ್ತೆ. ಇನ್ಮೇಲೆ ಎಲ್ಲ ಸರ್ಕಾರಗಳು, ಎಲ್ಲ ಒಂದು ಪಕ್ಷಗಳೇನಿದೆ ತಮ್ಮದೇ ಆದಂಥ ರೀತಿಯಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. 2026ರ ಗ್ರಾಮ ಪಂಚಾಯತ್ ಚುನಾವಣೆಗಳಿಗೆ ತಯಾರಿ ಆರಂಭ ಆಗ್ತಾ ಇದೆ. ಸಿದ್ಧತೆಯನ್ನು ಆರಂಭಿಸಲು ಡಿಸಿಗಳಿಗೆ ಸರ್ಕಾರ ಖಡಕ್ ಸೂಚನೆಯನ್ನು ಕೊಟ್ಟಿದೆ. 2026 31ರ ಸಾಲಿನ ಪಂಚಾಯತ್ ಚುನಾವಣೆ ನಡೆಯುತ್ತೆ. ಈ ಆದೇಶವು ಜನವರಿ 28, 2026ರಂದು ಹೊರಬಿದ್ದಿತ್ತು. ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಮಹತ್ವವಾದಂತಹ ನಿರ್ದೇಶನವನ್ನು ನೀಡಿದೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಬಹುತೇಕ ಗ್ರಾಮ ಪಂಚಾಯತ್ಗಳ ಅಧಿಕಾರಾವಧಿ ಏನಾಗಿದೆ 2026 ಜನವರಿಯಿಂದ ಮಾರ್ಚ್ ತಿಂಗಳೊಳಗೆ ಅಂತ್ಯ ಆಗುತ್ತೆ, ಅಂದರೆ ಮುಗಿದೋಗ್ಬಿಡುತ್ತೆ. ಅವಧಿ ಮುಗಿಯುವ ಕನಿಷ್ಠ 6 ತಿಂಗಳು ಮುಂಚಿತವಾಗಿ ಪೂರ್ವ ಸಿದ್ಧತೆ ಹಾಕಬೇಕು. ಗ್ರಾಮ ಪಂಚಾಯತಿ ಕ್ಷೇತ್ರಗಳ ಮೀಸಲಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಮತದಾರರ ಪಟ್ಟಿ ಮುದ್ರಣ ಸೇರಿ ಚುನಾವಣೆಗೆ ಬೇಕಾದಂತಹ ಎಲ್ಲ ಅಗತ್ಯ ಪೂರ್ವಭಾವಿ ಸಿದ್ಧತೆ ಮತ್ತು ಸಿದ್ಧತೆಗಳ ಕೈಗೊಂಡಂತಹ ಕ್ರಮಗಳ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾಗುತ್ತೆ. ಚುನಾವಣಾ ಆಯೋಗಕ್ಕೆ ನಿಯಮಿತವಾಗಿ ಸಲ್ಲಿಸಲು ಸೂಚನೆಯನ್ನು ನೀಡಿದೆ ಈ ಎಲ್ಲ ವಿಚಾರಗಳನ್ನು. ಹೀಗಾಗಿ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಸರ್ಕಾರ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದೆ. MP MLA ಚುನಾವಣೆಗಿಂತಲೂ ಕೂಡ ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ಪ್ರತಿಷ್ಠೆಯ ಒಂದು ಕಣವಾಗಿ ತೆಗೆದುಕೊಳ್ಳುತ್ತಾರೆ ಆ ಭಾಗದ ಜನರು, ಅಂದರೆ ಗ್ರಾಮದಲ್ಲಿನ ಜನರು. ಗ್ರಾಮ ಪಂಚಾಯಿತಿ ಚುನಾವಣೆ ಅಂತಂದರೆ ಅದು ಬೇರೆ ರೀತಿಯಾಗಿ ಬೇರೆ ಲೆವೆಲಲ್ಲೇ ನಡೆಯುತ್ತೆ. ಅದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋದಾಗ ಗೊತ್ತಾಗುತ್ತೆ. ಅವರು ಪಕ್ಷವನ್ನು ನೋಡೋದಿಲ್ಲ. ಆವಾಗ ಅವರ ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ನಾವೇನು, ನಮ್ಮ ಮನೆತನ ಏನು, ನಮ್ಮ ಘನತೆ ಏನು, ನಮ್ಮ ಗೌರವ ಏನು, ನಾವಂದರೆ ಏನು ಅಂತ ತೋರಿಸೋದೇ ಈ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಡೆಯುತ್ತೆ ಕೂಡ. ಗ್ರಾಮ ಪಂಚಾಯತಿಯ ಚುನಾವಣೆಗಳು ಇನ್ನೇನು ಹತ್ತಿರ ಆಗ್ತಾ ಇವೆ. ಗ್ರಾಮ ಪಂಚಾಯತ್ ಚುನಾವಣೆ ಮಾತ್ರ ಅಲ್ಲ, ಈ ವರ್ಷ ಬಹುತೇಕವಾಗಿ ಸಾಕಷ್ಟು ಚುನಾವಣೆಗಳು ಆಗುತ್ತವೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, GBA ಈ ರೀತಿಯಾಗಿ ಎಲ್ಲ ಎಲೆಕ್ಷನ್ಗಳು ಕೂಡ ಆಗುತ್ತೆ. ಈಗ ಈ ಜನವರಿ ಏನಿದೆ 2026 ಜನವರಿ ಮಾರ್ಚ್ ಈ ತಿಂಗಳೊಳಗಡೆ ಯಾರ್ಯಾರು ಮೆಂಬರ್ ಆಗಿದ್ರಲ್ಲ ಗ್ರಾಮ ಪಂಚಾಯತ್ಗೆ ಅವ್ರದ್ದು ಮುಗಿತಾ ಬರುತ್ತೆ ಟೈಮು 5 ವರ್ಷದ್ದು. ಅವ್ರದ್ದು ಮುಗಿಯೋದ್ರೊಳಗಾಗಿನೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಎಲೆಕ್ಷನ್ ನಡೆಸಿ ಹೊಸದಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಆಯ್ಕೆ ಆದರೆ ಗ್ರಾಮ ಪಂಚಾಯತಿ ಕೆಲಸ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ. ಇಲ್ಲಾಂದರೆ ಎಲ್ಲ ಕೆಲಸಗಳು ಪೆಂಡಿಂಗ್ ಆಗಿರುತ್ತೆ. ಗ್ರಾಮ ಪಂಚಾಯತಿ ಚುನಾವಣೆಗೆ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ತಯಾರಿ ನಡೀತಾ ಇದೆ. ರಾಜಕೀಯ ನಾಯಕರುಗಳು ಅವರವರ ಮುಖಂಡರುಗಳಿಗೆ ಹೇಳಿಕೊಳ್ತಾ ಇದ್ದಾರೆ, ಇನ್ನೇನು ರೆಡಿಯಾಗಿ ನಿಮ್ಮ ಊರುಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಅಧಿಕಾರ ಯಾವ ರೀತಿಯಾಗಿದೆ ಅದನ್ನು ನೋಡ್ಕೊಳ್ಳಿ, ಜನರನ್ನು ಇವಾಗಿಂದಾನೇ ಸಂಪರ್ಕದಲ್ಲಿ ಬರೋಕ್ಕೆ ಪ್ರಯತ್ನ ಮಾಡಿ ಒಲಿಸ್ಕೊಳ್ಳಿ, ಓಟನ್ನು ಹಾಕಿಸ್ಕೊಳ್ಳಿ ಅಂತ ಪ್ರಚಾರ ಮಾಡ್ತಾರೆ. ಇನ್ನು ಮುಂದೆ ಈ MLA ಎಲೆಕ್ಷನ್ಗಿಂತಲೂ ಕೂಡ ಇದು ಸ್ವಲ್ಪ ಜೋರಾಗಿರುತ್ತೆ. ಬೇರೆದೆಲ್ಲನೂ ಇರುತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ. ಇದಕ್ಕಾಗಿ 2026ರಿಂದ 31ರ ಸಾಲಿನ ಗ್ರಾಮ ಪಂಚಾಯತ್ ಚುನಾವಣೆಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಚಾಲನೆಯನ್ನು ನೀಡೋಕ್ಕೆ ಸಿದ್ಧವಾಗಿದೆ. ಇದೇ ವಿಚಾರವಾಗಿ ಆದೇಶ ಏನಿದೆ ಜನವರಿ 28, 2026 ಹೊರಬಿದ್ದಿದೆ. ಅದ್ರ ಪ್ರಕಾರ ಇನ್ನು ಮುಂದೆ ಏನೇನು ಬೇಕು ಎಲ್ಲ ತಯಾರಿ ನಡೀತಾ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಿದೆ ಅದೇ ಹೇಳಿದೆ. ಎಲ್ಲ DC ಆ ಒಂದು ಡಿಸ್ಟಿಕ್ಗೆ ಸಂಬಂಧಪಟ್ಟಾಗ ಎಲ್ಲ DCಗಳಿಗೆ ಕೂಡ ಹೇಳಿದ್ದಾರೆ, ನೋಡ್ಕೊಳ್ಳಿ, ನೀವು ಎಲ್ಲ ತಯಾರಿ ಮಾಡ್ಕೊಳ್ಳಿ, ಏನೇನಿದೆ ಅದು ವೋಟರ್ ಲಿಸ್ಟ್ ಇರೋದು, ತಿದ್ದುಪಡಿ ಮಾಡೋದು, ಯಾರಾದರೂ ಡೆತ್ ಆಗಿದೆ ಅವರ ವೋಟ್ಗಳನ್ನು ತೆಗೆದು ಹಾಕೋದು ಅವೆಲ್ಲದೂ ಕೂಡ ಮಾಡಬೇಕಾಗುತ್ತೆ. ಅದನ್ನು ಆಮೇಲೆ ಫೈನಲ್ ಆಗಿ ಸರ್ಕಾರಕ್ಕೆ ಕಳಿಸಬೇಕು. ಅದನ್ನು ನೋಡಿ ಯಾವಾಗ ಎತ್ತ ಅಂತ ಡಿಸೈಡ್ ಮಾಡ್ತಾರೆ. ಚುನಾವಣಾ ಆಯೋಗ ಕೂಡ ಇರುತ್ತೆ, ಎಲ್ಲವನ್ನು ಕೂಡ ಪರಿಶೀಲಿಸಿ ಒಂದು ದಿನಾಂಕವನ್ನು ನಿಗದಿ ಮಾಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.